ಹಿರೇಹಳ್ಳಿ ಡ್ಯಾಂಗೆ ನದಿ ಮೂಲ ಇಲ್ಲದೆ ಜಲಾಶಯ ಖಾಲಿಯಾಗಿದೆ. 2 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ನೀರಿನ ಕೊರತೆ ಕಂಡು ಬಂದಿದೆ. ಹಿರೇಹಳ್ಳಿ ಡ್ಯಾಂಗೆ ನದಿ ಮೂಲ ಇಲ್ಲದೆ ಜಲಾಶಯ ಖಾಲಿಯಾಗಿದೆ. 2 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ನೀರಿನ ಕೊರತೆ ಈಗಾಗಲೇ ಕಂಡು ಬಂದಿದೆ. ಮಳೆಯಿಲ್ಲದೆ ಖಾಲಿಯಾಗುವಂತಹ ಜಲಾಶಯವನ್ನು ತುಂಬಿಸಲು ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಬೇರೆ ನದಿಯಿಂದ ನೀರು ತರಲು ಚಿಂತನೆಯನ್ನ ನಡೆಸಿದೆ ಸರ್ಕಾರ. ಮಳೆಯಿಲ್ಲದೆ ಈಗಾಗಲೇ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿದೆ. ಆ ಜಲಾಶಯವನ್ನ ಹೇಗಾದ್ರೂ ಮಾಡಿ ತುಂಬಿಸಬೇಕು, ರೈತರಿಗೆ ಸಹಾಯ ಮಾಡಬೇಕು, ಬೇರೆ ಕಡೆಯಿಂದ ನೀರು ತರಬೇಕು ಅಂತ ಹೇಳಿ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸ್ತಾ ಇದೆ. ಕೃಷ್ಣಾ ನದಿ ಮೂಲಕ ಹಿರೇಹಳ್ಳಿ ಜಲಾಶಯವನ್ನ ತುಂಬಿಸಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿಸುವುದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರದ ಹೊಸ ಯೋಜನೆ ಬಗ್ಗೆ ಹಿಟ್ನಾಳ್ ಅವರು ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ರಿಂದ ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ. ಕೊಪ್ಪಳ ತಾಲೂಕಿನ ಕಿನ್ನಾಳ ಬಳಿ ಇರುವಂತಹ ಹಿರೇಹಳ್ಳ ಡ್ಯಾಂ ಜಲಾಶಯ ಭರ್ತಿಯಾದರೆ ಸಾವಿರಾರು ಹೆಕ್ಟೇರ್ ಪ್ರದೇಶಕ್ಕೆ ಸೌಲಭ್ಯ ಸಿಗುತ್ತೆ, ಇದರಿಂದ ಅನುಕೂಲ ಆಗುತ್ತೆ. ಇದೀಗ ಮಳೆ ಇಲ್ಲ, ಹಾಗಾಗಿ ಖಾಲಿಯಾಗಿದೆ ಜಲಾಶಯ. ಅದನ್ನ ಹೇಗಾದ್ರೂ ಮಾಡಿ ತುಂಬಿಸಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನ ಕೂಡ ಮಾಡಿಕೊಂಡಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಸೇತುವೆ ಏನಿದೆ, ಆ ಸೇತುವೆ ಮಟ್ಟಕ್ಕೆ ನೀರು ಬರ್ತಾ ಇರುತ್ತೆ. ಆದರೆ ಅದು ಸೇತುವೆ ಕೆಳಗಡೆ ನೀರು ನಿಂತಿರೋದ್ರಿಂದ ಆದಷ್ಟು ಬೇಗ ಇದನ್ನ ತುಂಬಿಸಬೇಕು. ಜಲಾಶಯ ತುಂಬಿಸಿದ್ರಿಂದ ಅಲ್ಲಿನ ಅಕ್ಕಪಕ್ಕ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ಕಾರ ಈಗಾಗಲೇ ಕೆಲವೊಂದಷ್ಟು ಚಿಂತನೆಯನ್ನ ಕೂಡ ನಡೆಸಿದೆ. ಹಿರೇಹಳ್ಳ ಪ್ರಾಜೆಕ್ಟಿಗೆ ಏನು ಪ್ರಾಬ್ಲಮ್ ಆಗಿದೆ, 1.5 TMS ಡ್ಯಾಮ್ ಅದಕ್ಕೆ ಬ್ಯಾಕ್ ವಾಟರ್ ಸ್ಟೋರೇಜ್ಗೆ ಮತ್ತು ಇಂಟ್ಯಾಕ್ ಕೆನಾಲ್ಸ್ಗೆ ಅಲ್ಲಿ ಯಾವುದೇ ನದಿ ಹರಿದು ಬರ್ತಾ ಇಲ್ಲ ಅದಕ್ಕೆ. ಸೊ ಅದು ಪ್ರಾಬ್ಲಮ್ ಆಗಿದೆ. ರೇನ್ ಬೇಸ್ಡ್ ಡ್ಯಾಮ್ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಇನ್ನು ನಮಗೆ ಅದನ್ನು ಕೃಷ್ಣಾದಿಂದ ನೀರು ಇದು ಹಿರೇಹಳ್ಳದ ಮೂಲಕ ತುಂಗಭದ್ರಕ್ಕೆ ತರಬೇಕು ಅಂತಕ್ಕಂಥ ಚಿಂತನೆ ಕೂಡ ಅದು ಒಂದು ಆಪ್ಷನಲ್ಲಿ ಹೇಳಿದ್ದೀವಿ. ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಸೂಕ್ತ ತೀರ್ಮಾನವನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಮಾಡಬೇಕಾಗಿದೆ. ಹಾಗಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಹಿರೇಹಳ್ಳ ಪ್ರಾಜೆಕ್ಟಿಗೆ ಏನು ಪ್ರಾಬ್ಲಮ್ ಆಗಿದೆ, 1.5 TMS ಡ್ಯಾಮ್ ಅದಕ್ಕೆ ಬ್ಯಾಕ್ ವಾಟರ್ ಸ್ಟೋರೇಜ್ಗೆ ಮತ್ತು ಇಂಟ್ಯಾಕ್ ಕೆನಾಲ್ಸ್ಗೆ ಅಲ್ಲಿ ಯಾವುದೇ ನದಿ ಹರಿದು ಬರ್ತಾ ಇಲ್ಲ ಅದಕ್ಕೆ. ಸೊ ಅದು ಪ್ರಾಬ್ಲಮ್ ಆಗಿದೆ. ರೇನ್ ಬೇಸ್ಡ್ ಡ್ಯಾಮ್ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಇನ್ನು ನಮಗೆ ಅದನ್ನು ಕೃಷ್ಣಾದಿಂದ ನೀರು ಇದು ಹಿರೇಹಳ್ಳದ ಮೂಲಕ ತುಂಗಭದ್ರಕ್ಕೆ ತರಬೇಕು ಅಂತಕ್ಕಂಥ ಚಿಂತನೆ ಕೂಡ ಅದು ಒಂದು ಆಪ್ಷನಲ್ಲಿ ಹೇಳಿದ್ದೀವಿ. ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಸೂಕ್ತ ತೀರ್ಮಾನವನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಮಾಡಬೇಕಾಗಿದೆ. ಹಾಗಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಹಿರೇಹಳ್ಳ ಪ್ರಾಜೆಕ್ಟಿಗೆ ಏನು ಪ್ರಾಬ್ಲಮ್ ಆಗಿದೆ, 1.5 ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶುಕ್ರರಾಜ್. ಶುಕ್ರರಾಜ್, ಜಲಾಶಯದ ಭರ್ತಿಗೆ ಸರ್ಕಾರ ಈಗ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ? ಖಂಡಿತ ಏನಾಗಿದೆ ಅಂತಂದ್ರೆ, ಕೊಪ್ಪಳ ಜಿಲ್ಲೆಯ ಏನು ಕುಕ್ನೂರು ಮತ್ತು ಯಲಬುರ್ಗಾ ತಾಲೂಕಿನ ಪ್ರಮುಖ ಒಂದು ನೀರಿನ ದಾಹವನ್ನು ತೀರಿಸ್ತಕ್ಕಂತಹ ಜಲಾಶಯ ಅಂದ್ರೆ ಅದು ಹಿರೇಹಳ್ಳ ಜಲಾಶಯ ಅಂತಾನೆ ಹೇಳ್ಬೋದು. ಇದು ಸುಮಾರು 1.3 TMS ನೀರನ್ನು ಇಲ್ಲಿ ಈ ಒಂದು ಹಿರೇಹಳ್ಳ ಜಲಾಶಯದಲ್ಲಿ ಸಂಗ್ರಹ ಆಗುತ್ತೆ. ಅಂದ್ರೆ ಸುಮಾರು ಏನಿಲ್ಲ ಅಂದ್ರೂ 18 ರಿಂದ 20 ಸಾವಿರ ಹೆಕ್ಟರ್ ಪ್ರದೇಶಗಳಿಗೆ, ರೈತರ ಜಮೀನುಗಳಿಗೆ ಈ ಒಂದು ಜಲಾಶಯದಿಂದ ನೀರನ್ನು ಹರಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಕುಡಿಯುವ ನೀರಿಗೂ ಕೂಡ ಏನು ಯಲಬುರ್ಗಾ ಮತ್ತು ಕುಕ್ನೂರು ತಾಲೂಕಿನ ಜನರ ಕುಡಿಯುವ ನೀರಿಗೂ ಕೂಡ ಈ ಒಂದು ಜಲಾಶಯ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಆದ್ರೆ ಈ ಬಾರಿ ಏನಾಗಿದೆ ಅಂತಂದ್ರೆ, ಕರಾವಳಿ ಪ್ರದೇಶದಲ್ಲಿ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಮಳೆ ಆಗದೆ ಇರೋದ್ರಿಂದ, ಅಂದ್ರೆ ಜುಲೈ ಮೊದಲನೇ ವಾರ ತಲುಪಿದ್ರು ಕೂಡ ಈಗ ಯಾವುದೇ ರೀತಿ ಒಂದು ಹನಿ ನೀರು ಕೂಡ ಜಲಾಶಯಕ್ಕೆ ಹರಿದು ಬರ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದ ನೀರಿನ ಒಂದು ಹರಿವು ಏನಪ್ಪಾ ಅಂತಂದ್ರೆ, ತುಂಗಭದ್ರಾ ಜಲಾಶಯ ಏನು ನೀರಿನ ಹರಿವು ಬರುತ್ತೆ, ಆ ಒಂದು ಹರಿವುನೇ ಈ ಒಂದು ಹಿರೇಹಳ್ಳ ಜಲಾಶಯಕ್ಕೆ ಬರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ನೀರಿನ ಮೂಲ ಇಲ್ಲದೆ ಈ ಕಾರಣದಿಂದಾಗಿ ಪ್ರತಿ ಬಾರಿ ಏನು ತುಂಗಭದ್ರಾ ಜಲಾಶಯಕ್ಕೆ ಹರಿಯುವಂತ ನೀರಿನ ಪ್ರಮಾಣದಲ್ಲಿ ಏನೋ ಕಡಿಮೆ ಆದ್ರೆ ಹಿರೇಹಳ್ಳ ಜಲಾಶಯ ನೀರು ಬರುವುದು
ಸಾಕಷ್ಟು ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಈ ಒಂದು ಜಲಾಶಯಕ್ಕೆ ಯಾವ್ದಾದ್ರು ಒಂದು ಅಂದ್ರೆ ಈ ಏನು ಪ್ರಸ್ತುತ ಒಂದು ತುಂಗಭದ್ರಾ ಜಲಾಶಯಕ್ಕೆ ಹರಿಯುವ ನೀರಿನ ಮೂಲ ಬಿಟ್ಟು ಬೇರೆ ಯಾವ್ದಾದ್ರು ಮೂಲ ಇದೆಯಾ ಅಂತ ನೋಡಿದ್ರೆ ಅದು ಕೃಷ್ಣಾ ನದಿಯಿಂದ ನೀರನ್ನು ಹರಿಸತಕ್ಕಂತಹ ಒಂದು ಯೋಜನೆ ಅಂತ ಹೇಳ್ಬೋದು. ಇದನ್ನು ಈ ಕುರಿತಾಗಿ ಏನು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿದ್ದಾರೆ, ಅವರು ಮಹತ್ವದ ಒಂದು ಯೋಜನೆಯನ್ನು ಇದೀಗ ಹೇಳಿರ್ತಕ್ಕಂಥದ್ದು. ಸರ್ಕಾರದ ಜೊತೆ ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಈಗ ಚರ್ಚೆಯನ್ನು ಮಾಡಿದ್ದೇವೆ. ಇನ್ನೇನು ಮೊದಲನೇ ಹಂತದ ಚರ್ಚೆ ಆಗಿದ್ದು, ಎರಡನೇ ಹಂತದ ಮಾತುಕತೆಗೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದೀವಿ ಅನ್ನೋ ಒಂದು ಮಾತನ್ನು ಕೂಡ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿರ್ತಕ್ಕಂಥದ್ದು. ಒಂದ್ ವೇಳೆ ಏನಾದ್ರು ಕೃಷ್ಣಾ ನದಿಯಿಂದ ಹಿರೇಹಳ್ಳ ಜಲಾಶಯಕ್ಕೆ ನೀರಿನ ಮೂಲ ಬಂದಿದ್ದೇ ಆದಲ್ಲಿ ಇದು ಶಾಶ್ವತವಾಗಿ ಈ ಒಂದು ಜಲಾಶಯ ಇಲ್ಲಿಯ ಒಂದು 20,000 ಹೆಕ್ಟರ್ ಪ್ರದೇಶದ ಜಮೀನುಗಳಿಗೆ ನೀರನ್ನು ಹರಿಸುವಲ್ಲಿ ಯಶಸ್ವಿ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ತುಂಗಭದ್ರಾ ಜಲಾಶಯದ ಹೂಳನ್ನು ತಡೆಗಟ್ಟುವುದಕ್ಕೆ ಈ ಒಂದು ಹಿರೇಹಳ್ಳ ಜಲಾಶಯನ ಕಟ್ಟಲಾಗಿತ್ತು. ಆದ್ರೆ ಈ ಬಾರಿ ತುಂಗಭದ್ರಾ ಜಲಾಶಯಕ್ಕೆ ನೀರಿನ ಹರಿವಿನ ಪ್ರಮಾಣ ತೀರಾ ಕಡಿಮೆ ಇರೋದ್ರಿಂದ ಈಗ ಜಲಾಶಯದಲ್ಲಿ ಸುಮಾರು 6 ರಿಂದ 7 TMC ನೀರು ಮಾತ್ರ ಇರೋದ್ರಿಂದ ಈ ಒಂದು ಜಲಾಶಯ ಸಂಪೂರ್ಣ ಖಾಲಿಯಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇರಬಹುದು. ಇದರಿಂದಾಗಿ ಇಲ್ಲಿ ಜನ ಮತ್ತು ಜಾನುವಾರುಗಳಿಗೆ ಮತ್ತು ರೈತರ ಜಮೀನುಗಳಿಗೆ ಕೂಡ ನೀರನ್ನು ಹರಿಸುವಲ್ಲಿ ಸಾಕಷ್ಟು ವಿಫಲ ಆಗಿದೆ. ಮತ್ತು ಅಷ್ಟೇ ಅಲ್ಲದೆ ಈ ಮಳೆ ಕೂಡ ಈ ಪ್ರದೇಶದಲ್ಲಿ ಕಡಿಮೆ ಬೀಳ್ತಾ ಇರೋದ್ರಿಂದ ಈ ಒಂದು ಜಲಾಶಯಕ್ಕೆ ಯಾವುದೇ ನೀರಿನ ಮೂಲ ಇಲ್ಲದೆ ಇರೋದ್ರಿಂದ ಜನರು ಕೂಡ ಒಂದು ಆತಂಕದ ಸೃಷ್ಟಿ ಜನರಲ್ಲಿ ಕೂಡ ಒಂದು ಆತಂಕ ಸೃಷ್ಟಿ ಆಗ್ತಿದೆ ಅಂತ ಹೇಳ್ಬೋದು. ಇನ್ನೇನು ಜುಲೈ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಏನಾದ್ರೂ ಕರಾವಳಿ ಪ್ರದೇಶದಲ್ಲಿ ಮಳೆ ಆಗದೆ ಇದ್ರೆ ಮತ್ತಷ್ಟು ಈ ಒಂದು ನೀರಿನ ದಾಹ ಮತ್ತು ಕ್ಷೀಣಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಏನು ಈಗ ಸರ್ಕಾರ ಒಂದು ಮಹತ್ವದ ಒಂದು ಯೋಜನೆಯನ್ನು ಕುರಿತು ಚರ್ಚೆ ಮಾಡ್ತಿದೆ, ಇದು ಆದಷ್ಟು ಬೇಗ ನೆರವೇರಲಿ ಅನ್ನೋದು ಈ ಭಾಗದ ಒಂದು ಜನರ ಆಶಯ ಆಗಿದೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಶುಕ್ರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.